ಹಾಯ್ ಹಲೋ ಫ್ರೆಂಡ್ಸ್, ನಾನು ಮಂಜುನಾಥ್ MP ನ್ಯೂಸ್ ಚಾನಲಿಂದ ಮಾತಾಡ್ತಿರೋದು. ಫ್ರೆಂಡ್ಸ್, ಇವತ್ತು ವೋಟಿಂಗ್ ಮುಕ್ತಾಯವಾಗಿದ್ದು ಯಾರು ಟಾಪ್ನಲ್ಲಿದ್ದಾರೆ, ಯಾರು ಬಾಟಮ್ನಲ್ಲಿದ್ದಾರೆ ಮತ್ತು ಯಾರು ಹೊರಗಡೆ ಹೋಗ್ಬೋದು ಅಥವಾ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ನಿಮ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕನ್ನು ಮಾಡಿ ಫ್ರೆಂಡ್ಸ್. ಇವತ್ತು 8 ಗಂಟೆಗೆ ವೋಟಿಂಗ್ ಮುಕ್ತಾಯವಾಗಿದ್ದು ಟಾಪ್ನಲ್ಲಿ ನೀವು ಅಂದ್ಕೊಂಡಿರುವ ಹಾಗೆ ಅಥವಾ ನೀವು ಗೆಸ್ ಮಾಡಿರುವ ಹಾಗೆ ಟಾಪ್ನಲ್ಲಿ ಗಿಲ್ಲಿ ಅವರು ಇದ್ದಾರೆ. ನೀವು ನೋಡಿರ್ಬೋದು ಹೊರಗಡೆ ಕರ್ನಾಟಕದಲ್ಲಿ ಎಷ್ಟು ಫ್ಯಾನ್ಸ್ ಫಾಲೋವರ್ಸ್ ಇದೆ. ಅದನ್ನ ಬೈಕ್ ರ್ಯಾಲಿ ಮಾಡೋ ಮುಖಾಂತರ ಅಥವಾ ಬ್ಯಾನರ್ಗೆ ಹಾಲಿನ ಅಭಿಷೇಕ ಮಾಡುವಂಥ ಈ ರೀತಿಗೆ ಗಿಲ್ಲಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಗಿಲ್ಲಿಗೆ ಟೋಟಲ್ ಆಗಿ 53% ವೋಟಿಂಗ್ ಬಂದಿದೆ ಫ್ರೆಂಡ್ಸ್. ಹಾಗೆ ಎರಡನೇ ಸ್ಥಾನದಲ್ಲಿ ಕರಾವಳಿ ತೀರದ ರಕ್ಷಿತಾ ಅವರು ಇದ್ದಾರೆ. ಅವರಿಗೆ ಕರಾವಳಿಯಲ್ಲಿರುವ ಎಲ್ಲ ಜನರು ಆಲ್ಮೋಸ್ಟ್ ರಕ್ಷಿತಾಗೆ ಏನು ಮಾಡ್ತಿದ್ದಾರೆ, ವೋಟಿಂಗ್ ಮಾಡ್ತಿದ್ದಾರೆ. ಆ ರೀಸನ್ಗೆ ರಕ್ಷಿತಾ ಅವರಿಗೆ ಟೋಟಲ್ ಆಗಿ 16% ವೋಟಿಂಗ್ ಬಂದಿದೆ ಫ್ರೆಂಡ್ಸ್. ಹಾಗೆ ಟಾಪ್ 3ನಲ್ಲಿ ನೋಡೋದಾದರೆ ಟಾಪ್ 3ನಲ್ಲಿ ಕಾವ್ಯ ಅವರು ಇದ್ದಾರೆ. ಅವ್ರಿಗೆ ಟೋಟಲ್ ಆಗಿ 12% ವೋಟಿಂಗ್ ಬಂದಿದೆ ಫ್ರೆಂಡ್ಸ್. ಟಾಪ್ 3ನಲ್ಲಿ ಮೇ ಬಿ ಅಶ್ವಿನ್ ಅವರು ಇರ್ತಾರೆ ಅಂತ ತಿಳ್ಕೊಂಡಿದ್ವಿ. ಇಲ್ಲ, ಟಾಪ್ 3ನಲ್ಲಿ ಕಾವ್ಯ ಅವರಿಗೆ ಬಂದಿದೆ ಫ್ರೆಂಡ್ಸ್. ಟೋಟಲ್ ಅವರಿಗೆ 12% ವೋಟಿಂಗ್ ಬರುವ ಮುಖಾಂತರ ಅವರು ಟಾಪ್ 3ನಲ್ಲಿ ಇದ್ದಾರೆ. ಟಾಪ್ 4ನಲ್ಲಿ ನೋಡೋದಾದರೆ ಅಶ್ವಿನಿ ಗೌಡ ಅವರು ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಟೋಟಲ್ ಆಗಿ 8% ವೋಟಿಂಗ್ ಬಂದಿದೆ. ಹಾಗೆ 5th ಪ್ಲೇಸ್ನಲ್ಲಿ ರಘು ಅವರಿಗೆ ಇದ್ದಾರೆ. ರಘು ಅವರಿಗೆ ಟೋಟಲ್ ಆಗಿ 6% ವೋಟಿಂಗ್ ಬಂದಿದೆ. ಹಾಗೆ ಕೊನೆಯ ಪ್ಲೇಸಿನಲ್ಲಿ ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವರಿಗೆ ಟೋಟಲ್ ಆಗಿ 5% ವೋಟಿಂಗ್ ಬಂದಿದೆ ಫ್ರೆಂಡ್ಸ್. ಈ ವಾರದ ಎಲಿಮಿನೇಟ್ ಆಗಬೇಕಾದರೆ ಮೇ ಬಿ ರಘು ಅಥವಾ ಧ್ರುವಂತ್ ಅವರು ಈ ಇಬ್ಬರಲ್ಲಿ ಒಬ್ಬರು ಪಕ್ಕ ಎಲಿಮಿನೇಟ್ ಆಗುತ್ತಾರೆ. ಅದು ಎಲಿಮಿನೇಟ್ ಯಾವಾಗ ಆಗುತ್ತೆ ಅಂತ ನೋಡೋದಾದರೆ ಇವತ್ತು ರಾತ್ರಿ 12 ಗಂಟೆಯಿಂದ 2 ಗಂಟೆ ಒಳಗಡೆ ಎಲಿಮಿನೇಟ್ ಆಗುವ ಚಾನ್ಸಸ್ ಇದೆ. ಇವತ್ತು ಮಿಡ್ ಎಲಿಮಿನೇಷನ್ ಆದರೆ ನಿಮಗೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಇಷ್ಟವಾದರೆ ನೀವು ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಗಿಲ್ಲಿ ಫ್ಯಾನ್ಸ್ ಆದರೆ ಈ ವಿಡಿಯೋವನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಫ್ರೆಂಡ್ಸ್. ಗಿಲ್ಲಿಗೆ ವೋಟ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು.